ಇವರು ಮಾಡಬಾರದ್ದು ಮಾಡಿದ್ದಾರೆ, ನನಗೆ ಅನ್ಬಾರ್ದು ಅಂದಿದ್ದಾರೆ. ಹೇಗೆ ಕ್ಷಮಿಸೋದು? ಬಹಳ ಕಷ್ಟ ಆಗ್ತಿದೆ ಮರೆಯೋದು, ಅವ್ರನ್ನ ಕ್ಷಮಿಸೋದು. ಅವ್ರನ್ನ ನೋಡದೇ ಇದ್ದರೆ ವಾಸಿ ಅನ್ಸ ದೂರ ಇಟ್ಬಿಟ್ಟಿದ್ದೀನಿ, ಅವ್ರ ತಂಟೆನೇ ಬೇಡ ಅಂತ ಹೇಳ್ತಾರೆ. ಅವ್ರ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ನನಗೆ ಅಂತ ಹೇಳ್ತಾರೆ. ಇದು ಸಾಧ್ಯ ಇಲ್ಲ. ಅವ್ರ ಎಕ್ಸಿಸ್ಟೆನ್ಸಲ್ಲಿ ಇಲ್ಲ ಅಂತ ನೀನು ಅನ್ಕೊಂಡ್ಬಿಟ್ರೆ ಯಾವಾಗ ನೀನು ಕ್ಷಮಿಸೋಕ್ಕಾಗಲ್ಲ, ಅವ್ರು ನಿನ್ನ ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅವ್ರು ನಿನ್ನ ಮನಸ್ಸಲ್ಲೇ ಇರ್ತಾರೆ, ರಾತ್ರಿ ಹಗಲು ಇರ್ತಾರೆ. ಅವ್ರು ಒಳಗಡೆನೇ ಇರ್ತಾರೆ, ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು. ನಿಮಗೆ ಒಂದು ಕತೆ ಗೊತ್ತಿದೆಯಾ? ಘಂಟಾ ರಾಕ್ಷಸ ಅಂತ. ಘಂಟಾ ರಾಕ್ಷಸ ಈ ರಾಮ ಹುಟ್ಟಿದಾಗ ಎಲ್ಲ ರಾಕ್ಷಸರಿಗೂ ಒಂದು ಇಂಟ್ಯೂಷನ್ನಲ್ಲಿ ಗೊತ್ತಾಯಿತು, ಓ ಏನೋ ನಮಗೆ ಕಾದಿದೆ ಅಂತ, ನಮಗೆ ಅವಸಾನ ಕಾಲ ಬಂತು ಅಂತ. ಒಬ್ಬ ರಾಕ್ಷಸ ರಾಮ ಎಲ್ಲೆಲ್ಲೋ ರಾಮ 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 ಹುಟ್ಟಿದ್ದು ಸೆಲೆಬ್ರೇಷನ್ ನಡೀತಾ ಇದೆ. ಅವನಿಗೆ ಗೊತ್ತಾಯಿತು ಈ ರಾಮನ ಕೈಲಿ ನಾನು ಸಾಯ್ತೀನಿ ಅಂತ. ಒಬ್ಬೊಬ್ಬರೇ ರಾಕ್ಷಸರು ಸಾಯ್ತಾ ಬಂದರು. ಆವಾಗ ಅಂದ್ಕೊಳ್ತಾನೆ, ನಾನು ಏನಾದರೂ ರಾಮ ಬೇಡ, ನನಗೆ ರಾಮನ ನೋಡಲ್ಲ, ರಾಮನ ಮೀಟ್ ಮಾಡಲ್ಲ, ರಾಮ ಭೇಟಿ ಆಗಲೇಬಾರ್ದು, ರಾಮನಿಂದ ದೂರ ಇರಬೇಕು. ರಾಮ 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 ಎಲ್ಲಿ ಹೋದರೂ ಅದನ್ನೇ ಕೇಳಿ ಕೇಳಿ ಅವನೇನು ಮಾಡೋದು, ಸುಸ್ತಾಗ್ಬಿಟ್ಟು ಭಯ ಬರುತ್ತೆ ಅವನಿಗೆ. ಒಂದೊಂದು ಸತಿ ರಾಮ ಅಂತ ಕೇಳಿದಾಗಲೂ ಒಳಗಡೆ ಸಾವಿನ ಭಯ ಕಾಡುತ್ತೆ. ಏನು ಮಾಡ್ತಾನೆ, ಕಿವಿಗೆ ಗಂಟೆ ಕಟ್ಕೊಂಡ್ಬಿಡ್ತಾನೆ, ಎರಡೂ ಕಿವಿಗೆ ಗಂಟೆ ಕಟ್ಕೊಳ್ತಾನೆ. ಯಾರಾದರೂ ರಾಮ ರಾಮ ಅಂದರೆ ಕೇಳಬಾರ್ದಲ್ಲ.